ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್. HTML ಪಾಠ ಸರಣಿಯ 2ನೇ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಟ್ಯಾಗ್ಗಳನ್ನು ಕರೆಕ್ಟಾಗಿ ಯೂಸ್ ಮಾಡುವ ಒಂದು ಸ್ಟ್ರಕ್ಚರ್, HTML ಸ್ಟ್ರಕ್ಚರ್ ಅನ್ನು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ HTML ವರ್ಷನ್ಸ್ ಈಗ ನಾವು 5 ಯೂಸ್ ಮಾಡ್ತಾ ಇದ್ದೀವಿ. ಸೊ HTML ವರ್ಷನ್ 5 ಯೂಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಒಂದು ಬಿಫೋರ್ HTML ಒಂದು ಲೈನನ್ನು ಹಾಕಬೇಕಾಗುತ್ತೆ. ಓಪನ್ ಬ್ರಾಕೆಟ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕ್ಬಿಟ್ಟು ಕ್ಯಾಪಿಟಲ್ ಲೆಟರ್ ಅಲ್ಲಿ DOCTYPE ಡಾಕ್ ಟೈಪ್ ಅಂತ ಹಾಕಬೇಕು. ನಂತರ ಸ್ಮಾಲ್ ಲೆಟರ್ ಅಲ್ಲಿ ಒಂದು ಸ್ಪೇಸ್ ಆದ ನಂತರ HTML ಹಾಕಿ ಈ ಲೈನ್ ಅನ್ನ ಬ್ರಾಕೆಟ್ ಕ್ಲೋಸ್ ಮಾಡಿ. ಇದು ಜಸ್ಟ್ ಒಂದೇ ಲೈನ್, ಓಪನ್ ಟ್ಯಾಗ್ ಅಥವಾ ಕ್ಲೋಸ್ ಟ್ಯಾಗ್ ಅಂತ ಇರೋದಿಲ್ಲ. ಸೊ ಈ ರೀತಿ ಒಂದೇ ಲೈನ್ ಹಾಕೊಂಡ್ರೆ ಸಾಕು. ಇದು HTML ವರ್ಷನ್ಸ್ 5 ಅಂತ ಬ್ರೌಸರ್ಗೆ ಅರ್ಥ ಆಗುತ್ತೆ. ಸೊ ಇದಾದ ನಂತರ HTML ನ ಸ್ಟ್ರಕ್ಚರ್ ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ, ನೋಡಿ, ಸೇಮ್ ಒಂದು ಹ್ಯೂಮನ್ ಬಾಡಿ ಹೇಗಿದೆಯೋ ಅದೇ ರೀತಿ ಒಂದು HTML ಸ್ಟ್ರಕ್ಚರ್ನ ಕೂಡ ಡೆವಲಪ್ ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ ಹೇಗೆ ಅಂತ. ಓಕೆ, ಮೊದಲಿಗೆ HTML ಅಂತ ಹಾಕ್ತೀವಿ ಅಲ್ವಾ. HTML ಆದ ನಂತರ HTML ಕ್ಲೋಸ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. ಇದರ ಒಳಗಡೆ ನಮಗೆ ಏನೆಲ್ಲ ಡೇಟಾ ಬೇಕೋ ಅದನ್ನ ನಾವಿಲ್ಲಿ ಟೈಪ್ ಮಾಡ್ತೀವಿ. ಈ ಪುಟದಲ್ಲಿ ಏನೆಲ್ಲ ಬೇಕೋ ಇದರಲ್ಲಿ ಮಾಡ್ತೀವಿ. ಈ ಒಂದು ಟೋಟಲ್ HTML ಪೇಜ್ ನ ಒಂದು ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ, ಹೆಡ್ ಇರುತ್ತೆ ಅಲ್ವಾ. ಮುಖ್ಯವಾದ 2 ಭಾಗಗಳು ಏನಪ್ಪಾ ಅಂತಂದ್ರೆ, ಒಂದು ಹೆಡ್, ಅದನ್ನ ಹೆಡ್ ಸೆಕ್ಷನ್ ಅಂತ ಹೇಳ್ತೀವಿ. ಹೆಡ್ ಸೆಕ್ಷನ್ ಓಪನ್ ಆದ ನಂತರ ಅದೇ ರೀತಿ ಹೆಡ್ ಸೆಕ್ಷನ್ ಕ್ಲೋಸ್ ಆಗಬೇಕು. ಹ್ಯೂಮನ್ ಬಾಡಿನಲ್ಲಿ ಹೆಡ್ ಅಂದ್ರೆ ತಲೆ, ಅಂದ್ರೆ ಇದು ಒಂದು ತಲೆಯ ರೀತಿಯಲ್ಲಿ ಒಂದು ಮುಖ್ಯವಾದ ಭಾಗ. ಇದು ಒಂದು ಹೆಡ್ ಸೆಕ್ಷನ್ ಆದ ನಂತರ ಮತ್ತೊಂದು ಸೆಕ್ಷನ್ ಏನಪ್ಪಾ ಮೇನ್ ಏನ್ ಬರುತ್ತೆ ಅಂತಂದ್ರೆ ಬಾಡಿ ಸೆಕ್ಷನ್ ಬರುತ್ತೆ. ಸೊ ಕಂಪ್ಲೀಟ್ ಡೇಟಾ ನಮಗೆ ಏನು ಬೇಕಾಗಿದೆಯೋ ಈ ಪೇಜಲ್ಲಿ ಅಷ್ಟು ಕಂಪ್ಲೀಟ್ ಡೇಟಾನ ಈ ಬಾಡಿ ಸ್ಟ್ರಕ್ಚರ್ನ ಒಳಗಡೆ ಬರಿಬೇಕು. ಗೊತ್ತಾಯ್ತಲ್ಲ. ಹೆಡ್ ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಮೊದಲು ಈ ಪೇಜನ್ನ ಸೇವ್ ಮಾಡೋಣ. ಓಕೆ, ಡಿ ಡ್ರೈವ್, HTML, ರೈಟ್, ಇಂಡೆಕ್ಸ್ ಡಾಟ್. ಸೊ ಇದು ನೋಟ್ ಪ್ಯಾಡ್ ++ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟ್ ನೀವು ಸೀರೀಸ್ ಅಲ್ಲಿ ಬಂದ್ಬಿಟ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಅಂತ ಹೇಳಿದ್ದೆ ನಾನು ಈಗಾಗಲೇ. ಓಕೆ, ಈ ರೀತಿ ಸೇವ್ ಆದರೆ ಈ ರೀತಿ ನಿಮಗೆ ಲೈನ್ಸ್ ಬರುತ್ತೆ, ನೋಡ್ಕೋಬೇಕು. ಇದು ಒಂದು ಹೆಡ್ ಟ್ಯಾಗು. ಹೆಡ್ ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ ಅಂತ ನಾನು ಮುಂದಿನ ಪಾಠ ಸರಣಿಯಲ್ಲಿ ಹೇಳ್ತಾ ಹೋಗ್ತೀನಿ. ಗೊತ್ತಾಯ್ತಲ್ಲ. ಸೊ ಬಾಡಿ ಸ್ಟ್ರಕ್ಚರ್ ಅಲ್ಲಿ ನಾನು ನಿಮ್ಗೆ ಈಗಾಗಲೇ H1 ನಿಂದ H6 ವರೆಗೂ ಏನು ಹೇಳಿದ್ದೀನಿ ಅದೆಲ್ಲನೂ ಕೂಡ ಬಾಡಿ ಸೆಕ್ಷನ್ ಒಳಗಡೆನೆ ಬರುತ್ತೆ. ಓಕೆ, ಒಮ್ಮೆ ನೀವು ಇಲ್ಲಿ ಗಮನಿಸಿ HTML ಸ್ಟ್ರಕ್ಚರ್ ಹೇಗಿರಬೇಕು ಅಂತ ಇಲ್ಲಿದೆ ನೋಡಿ. ಸೊ ಇದು ಹೆಡ್, HTML ಓಪನ್ ಅಂಡ್ ಕ್ಲೋಸ್, ಅದರ ಒಳಗಡೆ HTML ನ ವಿತಿನ್ HTML ಅಲ್ಲಿ ಹೆಡ್ ಮತ್ತೆ ಹೆಡ್ ಟು ಕ್ಲೋಸಿಂಗ್ ಟ್ಯಾಗ್ ಬರಬೇಕು. ಹೆಡ್ ಸೆಕ್ಷನ್ ಒಂದು ಸಪ್ರೇಟ್ ಇರುತ್ತೆ, ಮತ್ತೊಂದು ಇಲ್ಲೊಂದು ಬಾಡಿ ಸೆಕ್ಷನ್ ಇರುತ್ತೆ. ಓಕೆ, ನಮಗೆ ಡಿಸ್ಪ್ಲೇ ಏನಾಗಬೇಕಾಗಿದೆಯೋ ಅದನ್ನೆಲ್ಲನೂ ಬಾಡಿ ಸ್ಟ್ರಕ್ಚರ್ ಒಳಗಡೆ ಬರೀಬೇಕು. ಇದೆಲ್ಲ ಟೆಕ್ನಿಕಲ್ ಲಿಂಕಿಂಗ್ ಸೆಕ್ಷನ್. ಹೆಡ್ ಅಲ್ಲಿ ಲಿಂಕಿಂಗು ಮತ್ತೆ ಟೈಟ್ಲ್ ಎಲ್ಲ ಬರುತ್ತೆ. ಸೊ ಇದೊಂದು ಹೆಡ್ ಸೆಕ್ಷನ್ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಬಾಡಿ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ನಾವು ಮಾಡೋದು ಅಂತ ನಾನು ನಿಮಗೆ ಡೆಮೋ ಫಸ್ಟ್ ಲೆಸನ್ ಅಲ್ಲಿ ಡೆಮೋ ತೋರಿಸಿದ್ದೀನಿ. ಓಕೆ, ಈಗ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟ ಎಲಿಮೆಂಟ್ ಯಾವ ರೀತಿ ಪ್ಯಾರಾಗ್ರಾಫ್ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ ಸ್ನೇಹಿತರೆ, ಸೊ ಅದಕ್ಕೋಸ್ಕರ ನಾನೊಂದು ಡಮ್ಮಿ ಟೆಕ್ಸ್ಟನ್ನು, ಒಂದೆರಡು ಪ್ಯಾರಾಗ್ರಾಫ್ ಡಮ್ಮಿ ಟೆಕ್ಸ್ಟನ್ನು ತಗೋತೀನಿ. ರ್ಯಾಂಡ್ ಓಪನ್ 4,6 ಕ್ಲೋಸ್ ಎಂಟರ್. ನಾನು ಇಲ್ಲಿಂದ ಒಂದು ಪ್ಯಾರಾಗ್ರಾಫನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾರಾಗ್ರಾಫನ್ನು ಈ ಬಾಡಿ ಸ್ಟ್ರಕ್ಚರ್ ಒಳಗಡೆ ಮೊದಲು ಒಂದು H1 ಟ್ಯಾಗನ್ನು ಹಾಕ್ಬಿಟ್ಟು ಕರ್ನಾಟಕ ಅಂತ ಹಾಕ್ತೀನಿ. ರೈಟ್, ಮೈಕ್ರೋಸಾಫ್ಟ್ ವರ್ಡಿಂದ ನಾನು ಒಂದು ಪ್ಯಾರಾಗ್ರಾಫನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡೋದಕ್ಕೆ ಮುಂಚೆ ಒಂದು P ಟ್ಯಾಗನ್ನು ಹಾಕೋಣ, ಪ್ಯಾರಾಗ್ರಾಫ್ ಟ್ಯಾಗ್. ಹಾಗೆ ಪ್ಯಾರಾಗ್ರಾಫ್ ಟ್ಯಾಗನ್ನು ಕ್ಲೋಸ್ ಮಾಡಿ ವಿತಿನ್ ಪ್ಯಾರಾಗ್ರಾಫ್ ಟ್ಯಾಗ್ನಲ್ಲಿ ನಾನು ಟೆಕ್ಸ್ಟನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪೇಸ್ಟ್ ಆಗಿದೆ. ಸೇವ್ ಮಾಡ್ತೀನಿ. ಮತ್ತೆ ಇಲ್ಲಿ ಪೇಜಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ಓಕೆ, ಪ್ಯಾರಾಗ್ರಾಫ್ ಬಂತು. ರೈಟ್, ಸೊ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನೆಲ್ಲ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ಈ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಒಂದು ಟೆಕ್ಸ್ಟನ್ನು ಹೈಲೈಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಬೋಲ್ಡ್ ಮಾಡ್ತೀವಿ. ಓಕೆ, ಬೋಲ್ಡ್ ಅಂದರೆ ಸ್ವಲ್ಪ ಡಾರ್ಕ್ ಆಗಿ ಕಾಣೋ ಥರ ಬೋಲ್ಡ್ ಮಾಡ್ತೀವಿ.
ಅಂಡರ್ಲೈನ್ ಮಾಡ್ಬೋದು. ಮತ್ತೆ ಏನೆಲ್ಲ ಮಾಡ್ಬೋದು, ಇಟಾಲಿಕ್ ಸ್ಟೈಲ್ ಮಾಡ್ಬೋದು, ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಬೋದು ಅಲ್ವಾ, ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಬೋದಾಗಿರ್ಬೋದು, ಅಥವಾ ಒಂದು ಟೆಕ್ಸ್ಟ್ನ ಕಲರ್ ಚೇಂಜ್ ಮಾಡೋದಾಗಿರ್ಬೋದು. ಇದು ಎಲ್ಲಾನು HTML ಅಲ್ಲಿ ಮಾಡೋದು ಹೆಂಗೆ ಅಂತ ನೋಡೋಣ. ಓಕೆ, ಇನ್ನು ಬೇರೆ ಬೇರೆ ಎಲಿಮೆಂಟ್ಗಳಿದೆ HTML ಅಲ್ಲಿ ಹೇಗೆ ಇದನ್ನೆಲ್ಲ ಮಾಡೋದಂತ ನೋಡೋಣ. ಸೊ ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್ ಅದನ್ನೆಲ್ಲನೂ ಕೂಡ ಇದೆ. ಇನ್ಸರ್ಟ್ ಟ್ಯಾಬ್, ಈ ಒಂದು ವರ್ಡನ್ನ ನಾನು ಹೈಲೈಟ್ ಮಾಡಬೇಕು, ಬೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಟೆಕ್ಸ್ಟ್ನ ಮೊದಲು ಒಂದು ಬಿ ಅಂತ ಬರುತ್ತೆ, ಬಿ ಟ್ಯಾಗ್ನ ಓಪನ್ ಮಾಡಿ ವರ್ಡ್ನ ಎಂಡಲ್ಲಿ ಎಲ್ಲಿವರೆಗೂ ನಮಗೆ ಬೋಲ್ಡ್ ಲೆಟರ್ಸ್ ಬರಬೇಕಾಗಿದೆಯೋ ಆ ಎಂಡ್ ಪ್ಲೇಸಲ್ಲಿ ಬಿ ಟ್ಯಾಗ್ನ ಎಂಡ್ ಮಾಡಿ. ಸೇವ್ ಮಾಡೋಣ. ಪೇಜಲ್ಲಿ ರಿಫ್ರೆಶ್ ಮಾಡಿ ನೋಡಿ, ಇನ್ಸರ್ಟ್ ಟ್ಯಾಬ್. ಓಕೆ, ಹೈಲೈಟ್ ಆಯಿತು, ಅಂದರೆ ಡಾರ್ಕ್ ಆಯ್ತದು, ಬೋಲ್ಡ್ ಆಯಿತು ಅಲ್ವಾ. ಸೊ ಬೋಲ್ಡ್ ಮಾಡಲಿಕ್ಕೆ ಇನ್ನೂ ಒಂದು ಸ್ಟ್ರಾಂಗ್ ಅಂತ, ಸ್ಟ್ರಾಂಗ್ ಸೇವ್ ಮಾಡೋಣ. ನೋಡಿ, ಇನ್ಕ್ಲೂಡ್ ಐಟಮ್ ದಟ್ ಅನ್ನೋದಕ್ಕೆ ಸ್ಟ್ರಾಂಗ್ ಹಾಕಿದ್ದೀನಿ. ಓಕೆ, ಇಲ್ಲಿ ಬಂತು. ನೆಕ್ಸ್ಟ್ ಏನು ಮಾಡ್ಬೋದು, ಇಟಾಲಿಕ್ ಸ್ಟೈಲ್ ಮಾಡಲಿಕ್ಕೆ ಹೇಗೆ ಅಂತ ನೋಡೋಣ. ಓಪನ್ ಐ ಹಾಕಿ ಇಟಾಲಿಕ್ ಸ್ಟೈಲ್ ಆಗುತ್ತೆ. ಹಾಗೆ ಎಂಡಿಂಗಲ್ಲಿ ಐ ಟ್ಯಾಗ್ನ ಕ್ಲೋಸ್ ಮಾಡಿ. ರೈಟ್, ಕೋಆರ್ಡಿನೇಟ್. ಓಕೆ, ಇಲ್ಲಿ ಗಮನಿಸಿ. ಓಕೆ ಸ್ನೇಹಿತರೆ, ಬೋಲ್ಡು, ಸ್ಟ್ರಾಂಗು, ಇಟಾಲಿಕ್ ಮತ್ತು ಅಂಡರ್ಲೈನ್ ಮಾಡೋದು ಹೆಂಗೆ ಅಂತ ನೋಡೋಣ. ಯು ಹಾಕಿ ಅಂಡರ್ಲೈನ್ ಆಗುತ್ತೆ. ಯು ಟ್ಯಾಗ್ ಕ್ಲೋಸ್. ವರ್ಡ್ ಡಾಕ್ಯುಮೆಂಟ್ ಇಲ್ಲಿ ಬಂತು ನೋಡಿ. ಓಕೆ, ನೆಕ್ಸ್ಟ್ EM ಅಂತ ಒಂದು ಟ್ಯಾಗ್ ಬರುತ್ತೆ, ಇದು ಎಂಫಸೈಸ್ಡ್ ಅಂತ ಹೇಳ್ತೀವಿ. EM, ಅದೇ ರೀತಿ EM ಕ್ಲೋಸ್. ಇಲ್ಲಿ ಇಟಾಲಿಕ್ ಹೇಗಿದೆಯೋ ಸೊ ಇದು ಕೂಡ ಅದೇ ರೀತಿ ಬರುತ್ತೆ. ಇದಕ್ಕೆ ಎಂಫಸೈಸ್ಡ್ ಅಂತ ಹೇಳ್ತೀವಿ. ಅದಕ್ಕೆ EM ಅಂತ ಟ್ಯಾಗ್ ಯೂಸ್ ಮಾಡಿ. ನೆಕ್ಸ್ಟ್ ಮಾರ್ಕ್ ಅಂತ ಒಂದು ಬರ್ತದೆ, ಅದನ್ನ ಇಲ್ಲಿ ಕೊಡೋಣ. ಮಾರ್ಕ್, ಸೇವ್. ನೋಡಿ, ಇಲ್ಲಿ ಏನು ಬಂತು, ಬ್ಯಾಕ್ ಗ್ರೌಂಡ್ ಕಲರ್ ಬಂತು ನೋಡಿ. ಅಂದರೆ ಬ್ಯಾಕ್ ಗ್ರೌಂಡ್ಗೆ ನಾವಿಲ್ಲಿ ಕಲರ್ ಮಾಡ್ಬೋದು ಮೈಕ್ರೋಸಾಫ್ಟ್ ವರ್ಡಲ್ಲಿ. ಇದನ್ನು ಹೈಲೈಟ್ ಅಂತ ಹೇಳ್ತೀವಿ. ಸೊ ಇದನ್ನು HTML ಅಲ್ಲಿ ಮಾರ್ಕ್ ಟ್ಯಾಗ್ ಯೂಸ್ ಮಾಡೋದ್ರ ಮುಖಾಂತರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಲೀಟ್ ಅಂತ ಒಂದು ಕೀ ಇದೆ, ಅದನ್ನು ನೋಡೋಣ. DEL. ಇದೇನಾಗುತ್ತೆ ಅಂದರೆ ಈ ವರ್ಡನ್ನು ನಾನು ಡಿಲೀಟ್ ಮಾಡಿದ್ದೀನಿ ಅಂತ ಅರ್ಥ. ಓಕೆ, ಬಟ್ ಅಕ್ಷರ ಡಿಲೀಟ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಲೈನ್ಸ್ ಬರ್ತವೆ. ಇದನ್ನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಸ್ಟ್ರೈಕ್ ಥ್ರೋ ಅಂತ ಹೇಳ್ತೀವಿ. ಸೊ DEL ಕೀ ಯೂಸ್ ಮಾಡಿದ್ರೆ ಇದು ಬರುತ್ತೆ. ಅದೇ ರೀತಿ ಇನ್ಸರ್ಟ್ ಅಂತ ಒಂದು ಬರುತ್ತೆ, INS ಕೀವರ್ಡ್. ಅದಕ್ಕೆ ಸ್ವಲ್ಪ INS ಓಪನ್, INS ಕ್ಲೋಸ್, ಸೇವ್. ನೋಡಿ, ಇದು ಕೂಡ ಸಿಮಿಲರ್ ಅಂಡರ್ಲೈನ್ ಟೈಪಲ್ಲಿ ಬರುತ್ತೆ, INS ಕೀವರ್ಡು. ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಯೂಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಇಲ್ಲಿ ನಾವು ಈ ರೀತಿ ಡೇಟನ್ನು ಯೂಸ್ ಮಾಡಬೇಕಾದ್ರೆ ಬಳಸ್ತೀವಿ ಅದನ್ನು. ಫಾರ್ ಎಕ್ಸಾಂಪಲ್ ಮಾರ್ಚ್ 31st, 2022. ಸೇವ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಈ ರೀತಿ ಬಂತಲ್ಲ. ಸೊ ಇದೇ ರೀತಿ ಸಬ್ಸ್ಕ್ರಿಪ್ಟ್ ಬರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ H2O ಅಂತ ಬರೆಯೋಣ.
ಓಕೆ, ಇದು ಹೇಗೆ ಬರುತ್ತೆ ನೋಡಿ, ಹೀಗೆ ಬರುತ್ತೆ ಅಲ್ವಾ. 2 ಎಲ್ಲಿ ಬರಬೇಕಾಗಿದೆ, ಬಾಟಮ್ ಸೈಡ್ಗೆ ಬರಬೇಕು. ಸೊ ಆ 2 ಬರೋದಕ್ಕೆ ಸೊ ಈ ರೀತಿ ಬಂದಿದೆ. 2 ಎಲ್ಲಿ ಬರಬೇಕು, ಬಾಟಮ್ ಸೈಡಲ್ಲಿ ಬರಬೇಕು. 2 ಬರೋ ಪ್ಲೇಸಲ್ಲಿ SUB ಓಪನ್, SUB ಕ್ಲೋಸ್, ಇಲ್ಲಿ 2 ಹಾಕಿ ನೋಡೋಣ. ನೋಡಿ ಈ ರೀತಿ ಬರುತ್ತೆ. ಸೊ ಇದು ಸೂಪರ್ ಸ್ಕ್ರಿಪ್ಟ್, ಇದು ಸಬ್ಸ್ಕ್ರಿಪ್ಟ್. ಓಕೆ, ಇದೆಲ್ಲ ಟೆಕ್ಸ್ಟ್ ಫಾರ್ಮ್ಯಾಟು ಸ್ನೇಹಿತರೆ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.